ಇದೊಂದು ಲೆಸನ್ ನನಗೆ ಇದರಿಂದ ನಾನು ಕಲಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ನಮಗೆ ಚೀಟಿಂಗ್ ಮಾಡಿದರೆ ಅವನಿಗೆ ಪಾಠ ಕಲಿಸ್ಬೇಕು ಅನ್ನೋ ಮನೋಭಾವನೆ ಅಲ್ಲಿಗೆ ಶಿಫ್ಟ್ ಆಗಿಬಿಡುತ್ತೆ ಮನಸ್ಸು. ಅದು ಭಾರಿ ತಪ್ಪು. ಯಾಕಂದ್ರೆ ಹೇಳ್ತೀನಿ ನೋಡಿ, ಜಗತ್ತಿನಲ್ಲಿ ಇರುವಂಥ ಎಲ್ಲ ಲೆಜೆಂಡ್ಗಳನ್ನ ನೀವು ನೋಡ್ತಾ ಬಂದ್ರೆ ಸಿಟ್ಟನ್ನ ಅವ್ರು ಶಕ್ತಿಯಾಗಿ ಮಾಡ್ಕೊಂಡಿದ್ದಾರೆ. ನಾವು ಸಿಟ್ಟನ್ನ ಏನು ಮಾಡ್ಕೋತೀವಿ ಹೇಳಿ, ನಿಮ್ಮ ಜೊತೆ ಏನಾರು ಸಿಟ್ಟು ಆಯ್ತಾ, ಜಗಳ ಆಡ್ಕೊಂಡು ನಾನು ನನ್ನ ಟೆಂಪರ್ ಜಾಸ್ತಿ ಮಾಡ್ಕೋತೀನಿ. ಪ್ರತಿ ಕ್ಷಣ ನಾನು ಏನು ಯೋಚನೆ ಮಾಡ್ತೀನಿ ಅಂತಂದ್ರೆ ದಿವ್ಯಾ ಅವ್ರನ್ನ ನಾನು ಹೆಂಗೆ ತುಡಿಬೇಕು, ದಿವ್ಯಾ ಅವ್ರಿಗೆ ಯಾವ ರೀತಿ ನಾನು ಅವ್ರಿಗಿಂತ ಸುಪೀರಿಯರ್ ತೋರಿಸ್ಕೋಬೇಕಂತ. ಸೊ ಆ ಸಿಟ್ಟಲ್ಲ ನಮ್ಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದು ಸಿಟ್ಟದು ಒಂದು ತುಂಬಾ ಒಂದು ಪವರ್ಫುಲ್ ಸಿಟ್ಟು ಅಂದ್ರೆ ಗುರಿ ಎಡೆಗಡೆ. ಹೌದು, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ವಿರಾಟ್ ಕೊಹ್ಲಿ ರಣಜಿ ಮ್ಯಾಚ್ ಆಡ್ತಾ ಇರ್ತಾರೆ. ರಣಜಿ ಕ್ವಾರ್ಟರ್ ಫೈನಲ್ ಮ್ಯಾಚ್ ಕರ್ನಾಟಕದ ವಿರುದ್ಧ ಡೆಲ್ಲಿಲಿ ಆಡ್ತಾ ಇರ್ತಾರೆ. ಆಡಬೇಕಾದ್ರೆ ಅರ್ಲಿ ಮಾರ್ನಿಂಗು ಅವ್ರ ಕೋಚ್ ಒಂದು ಕಾಲ್ ಬರುತ್ತೆ, ವಿರಾಟ್ ಕೊಹ್ಲಿ ಒಬ್ಬ ದೊಡ್ಡ ಕ್ರಿಕೆಟರ್ ಆಗೋಕ್ಕೆ ಏನು ಅವರು ಹಿಂದಿನ ಶಕ್ತಿ ಇರುತ್ತೆ, ಇವತ್ತು ಅವ್ರಿಲ್ಲ, ನಿಮ್ಮ ತಂದೆ ತೀರ್ಕೊಂಡ್ರು ಅಂತ. ಸೊ ಮಾರ್ನಿಂಗ್ ವಿರಾಟ್ ಕೊಹ್ಲಿ ಆಡಬೇಕು ಮ್ಯಾಚ್, ರಣಜಿ ಮ್ಯಾಚ್ ಆಡಬೇಕು ಕರ್ನಾಟಕ ಜೊತೆ. ಫಾಲೋ ಆನಲ್ಲಿ ಇರ್ತಾರೆ ಡೆಲ್ಲಿ. ಸೊ ವಿರಾಟ್ ಕೊಹ್ಲಿಗೆ ಹೇಳ್ತಾರೆ ಕೋಚ್, ನೋಡಪ್ಪ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ನೀನು ಹೊರಟು ಬಿಡುವ ಅಂತ. ಸೊ ಕೊಹ್ಲಿ ಹೇಳ್ತಾರೆ, ಇಲ್ಲ ಸರ್ ನಾನು ಹೋಗಲ್ಲ, ನಮ್ಮ ತಂದೆ ಡ್ರೀಮೇ ಇದೆ, ನಾನು ಒಬ್ಬ ದೊಡ್ಡ ಕ್ರಿಕೆಟರ್ ಆಗಬೇಕಂತ. ಈ ಡ್ರೀಮ್ ನಮ್ಮ ತಂದೆ ನನಗೆ ಈಗ ಹೆಂಗಾದ್ರೂ ನಮ್ಮ ತಂದೆ ಸತ್ತೋಗಿದ್ದಾರೆ, ನಮ್ಮ ತಂದೆ ನನಗಾಗಲ್ಲಿ ಕಾಯ್ತಿರೋ ಇದ್ದೇ ಸತ್ತೋದ್ಮೇಲೆ ನಾನು ಹೋದ್ರೆ ಏನು ಬದುಕೋಕ್ಕಾಗಲ್ಲ, ಬಟ್ ಈ ಮ್ಯಾಚ್ ಉಳಿಸ್ಬೋದು ನಾನು ಅಂತ ಹೇಳ್ಬಿಟ್ಟು ಫಾಲೋ ಆನ್ ತಪ್ಪಿಸ್ಬಿಟ್ಟು, ಏನು ಫಾಲೋ ಆನಲ್ಲಿ ಇರ್ತಾರೋ ಅವ್ರು ಅವತ್ತು 90+ ರನ್ ಹೊಡೆದ್ಬಿಟ್ಟು ಅದು ಔಟ್ ಆಗಿ ಸಾಯಂಕಾಲಕ್ಕೆ ಹೋಗ್ತಾರೆ. ಅವ್ರ ತಂದೆ ಕ್ರಿಯೆ ಎಲ್ಲ ಮುಗಿಸ್ಬಿಟ್ಟು ಬಂದು ಆಡ್ತಾರೆ. ಇದು ಯಾಕೆ ಸಾಧ್ಯ ಆಗುತ್ತೆ ಅಂದರೆ ಇವ್ರ ವಿಷಯದಲ್ಲಿ ಅಷ್ಟೇ ಅಲ್ಲ, ನೀವು ಸರ್ದಾರ್ ವಲ್ಲಭಾಯಿ ಪಟೇಲ್ ಹಂಗೆ ಅವ್ರಿಗೊಂದು ಚೀಟಿ ಬಂದಿರುತ್ತೆ, ಅವ್ರೊಂದು ಕೇಸ್ ಇದು ಮಾಡ್ತಾ ಇರ್ಬೇಕಾದ್ರೆ ಅದೆಲ್ಲ ಆದಮೇಲೆ ಕೇಸ್ ಎಲ್ಲ ಆದಮೇಲೆ ಜಡ್ಜ್ ಕೇಳ್ತಾರೆ, ಏನದು ಚೀಟಿ ಬಂದಿತ್ತಲ್ಲ, ನನ್ನ ವೈಫ್ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ನಾನು ಏಮ್ ಇಂಪಾರ್ಟೆಂಟ್ ಆಗಿರಬೇಕು. ಇವತ್ತು ವಿರಾಟ್ ಕೊಹ್ಲಿ ಹೇಳ್ತಾರೆ, ನನ್ನ ತಂದೆ ಆಸೆ ಆಗಿತ್ತು ನಾನು ಒಬ್ಬ ಕ್ರಿಕೆಟರ್ ಆಗಿರ್ಬೇಕಂತ. ಆ ದೇವ್ರನ್ನ ನನ್ನ ಹತ್ರ ತಂದೆ ಕಿತ್ಕೊಂಡಿರ್ಬೋದು, ಆದರೆ ಆ ತಂದೆ ಆ ಸಿಟ್ಟೈತಲ್ಲ ನನಗೆ, ಆ ಪ್ಯಾಷನ್, ಅದಕ್ಕೆ ನಾನು ಇವತ್ತಿನ ಕ್ರಿಕೆಟರ್. ಆ ಸಿಟ್ಟನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ ವಿರಾಟ್ ಕೊಹ್ಲಿ. ಸೊ ಅದಿದ್ರೆ ಮಾತ್ರ ನಾವು ಪ್ರತಿಯೊಂದು ಆಗಿರ್ಬೋದು. ನನ್ನ ಲೈಫಲ್ಲಿ ಏನೇ ನಾನು ಸೋಲ್ಕಣ್ಣ, ಅಥವಾ ನನ್ನ ಲೈಫಲ್ಲಿ ಏನಾದರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯ್ತನ, ಅದನ್ನು ನಾನು ನನ್ನ ಪವರಾಗಿ ಯೂಸ್ ಮಾಡ್ಕೋಬೇಕು. ನೀವು ಯಾರನ್ನೇ ತಗೊಳ್ಳೋಗಿ, ಈ ಜಗತ್ತಿನಲ್ಲಿ ಇರುವಂಥ ದಿ ಬೆಸ್ಟ್ ಟಾಪ್ ಲೆಜೆಂಡ್ ಯಾರನ್ನೇ ತಗೊಳ್ಳಿ, ಅವರು ಆ ನಂಬರ್ 1 ಪೊಸಿಷನ್ ಬಂದಿರೋದೇ ಅವ್ರ ಸಿಟ್ಟನ್ನ ಅವ್ರ ವೆಪನ್ ಆಗಿ ಯೂಸ್ ಮಾಡ್ಕೊಂಡಾಗ.